ಇನ್ನು ಹಿಂಗೆ ಮಾತಾಡ್ತಾ ಮೈಸೂರಲ್ಲಿ ಜಮೀರ್ ಅಹಮದ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಯತೀಂದ್ರರ ನಂತರ ಇದೀಗ ಜಮೀರ್ ಅಹಮದ್ ರವರ ಸರದಿ ಏನಂತ? ಸಿದ್ದರಾಮಯ್ಯನವರ 2028ರವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮತ್ತೆ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಜಮೀರ್ ಅಹಮದ್. ಮೈಸೂರಲ್ಲಿ ಸಿದ್ದು ಆಪ್ತ ಸಚಿವ ಜಮೀರ್ ಅಹಮದ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಯಾರ ಕೈಯಿಂದಲೂ ಕೂಡ ಸಾಧ್ಯವಿಲ್ಲ. ಅರ್ಥಾತ್ ಹೈಕಮಾಂಡ್ ಮಾತ್ರ ಈ ತೀರ್ಮಾನವನ್ನ ಮಾಡಬಹುದು. ಹೈಕಮಾಂಡ್ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದಾರಂತೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕೂತಿದ್ದಾರೆ. ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಭದ್ರವಾಗಿದೆ. ಸಿದ್ದರಾಮಯ್ಯ ಅವರೇ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ತೀರ್ಮಾನ ಏನಿದ್ರು ಹೈಕಮಾಂಡ್ ಎಂದು ಹೇಳಿದ್ದಾರೆ. ಮತ್ತೆ ಮತ್ತೆ ನಾಯಕತ್ವ ಬದಲಾವಣೆ ಮಾತು ಯಾಕೆ ಅಂತ ಹೇಳಿದ್ದಾರೆ. ಮಾತಾಡಿದ್ದಾರೆ, ನೋಡ್ಕೊಂಡು ಬರೋಣ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಅವರು ಅಭಿಪ್ರಾಯ ಅವ್ರು ಹೇಳ್ತಾರೆ. ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಮನೆಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ನಾನು ಭಾವಿಸ್ತೀನಿ 28ವರೆಗೂ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗ ನಾನೇನಂದೆ, ಅವ್ರಿಗೆ ಬದಲಾವಣೆ ಮಾಡ್ಬೇಕು, ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡ್ ಮಾತ್ರ ಸಾಧ್ಯ ಅಂದಿಲ್ವ ನಾನು? ಅದಕ್ಕಿಂತ ಮುಂಚೆ ಏನಂದೆ, ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ, ಅವ್ರು ಬದಲಾವಣೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಹೈಕಮಾಂಡ್ ನಿಂದ ಮಾತ್ರ ಸಾಧ್ಯ. ಅಂದ್ರೆ ಮನೆಯ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರಿಂದ ಮಾತ್ರ ಸಾಧ್ಯ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು